ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯವು ಪ್ರಥಮ BCA ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯ ಗಣಕ ಸಿರಿ 1 ಈ ಪಠ್ಯಭಾಗದ 2ನೇ ಘಟಕವನ್ನು ನಾವು ಅಭ್ಯಾಸ ಮಾಡುತ್ತಾ ಇದ್ದೇವೆ. 2ನೇ ಘಟಕದಲ್ಲಿ 3ನೇ ಅಧ್ಯಾಯ ಮಾತಿನ ಮಲ್ಲಿ ಡಾಕ್ಟರ್ ಹಾಮಾನಾಯಕ ಅವರು ಬರೆದಿರುವಂತಹ ಒಂದು ಲಲಿತ ಪ್ರಬಂಧ. ಇಂದು ನಾವು 15ನೇ ಸೆಷನ್ನಲ್ಲಿ ಈ ಪ್ರಬಂಧದ ಕುರಿತು ಕೆಲವಷ್ಟು ವಿವರಗಳನ್ನು ತಿಳಿಯುವುದರ ಜೊತೆಗೆ ಈ ಪ್ರಬಂಧವನ್ನು ಬರೆದಿರುವಂತಹ ಲೇಖಕರಾದ ಡಾಕ್ಟರ್ ಹಾಮಾನಾಯಕರವರ ವೈಯಕ್ತಿಕ ಬದುಕು ಮತ್ತು ಬರಹದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ ಹಾಮಾನಾಯಕ ಅವರು ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ 10 ಸೆಪ್ಟೆಂಬರ್ 1931ರಲ್ಲಿ ಜನಿಸ್ತಾರೆ. ಇವರ ತಂದೆ ಶ್ರೀನಿವಾಸ ನಾಯಕ, ತಾಯಿ ND ರುಕ್ಮಿಣಮ್ಮ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಾಲೂರಿನಲ್ಲಿಯೂ, ಮಾಧ್ಯಮಿಕ ಶಿಕ್ಷಣವನ್ನು ಮೇಗರವಳ್ಳಿಯಲ್ಲಿ, ಹಾಗೆ ಪ್ರೌಢ ಶಾಲೆ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪಡೆದುಕೊಳ್ತಾರೆ. ಆ ನಂತರದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ BA ಆನರ್ಸ್ ಪದವಿ, ಹಾಗೆಯೇ ಮುಂದುವರೆದು ಮೈಸೂರು ವಿವಿಯಿಂದ ಕನ್ನಡದಲ್ಲಿ MA ಪದವಿಯನ್ನು ಅವರು ಪಡೆದುಕೊಳ್ತಾರೆ. ಅದರ ಜೊತೆಗೇನೆ ಅಮೆರಿಕಾದ ಇಂಡಿಯಾನಾ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯಿಕ ಮತ್ತು ಆಡು ಭಾಷೆ ವಿಷಯದ ಕುರಿತು ಸಂಶೋಧನೆಯನ್ನು ನಡೆಸಿ PhD ಪದವಿಯನ್ನು ಕೂಡ ಇವರು ಗಳಿಸಿದ್ದಾರೆ. ಇವರು ಬರೆದ ಕೃತಿಗಳು ಬಹಳ ಮುಖ್ಯವಾಗಿ ನಮ್ಮ ಮನೆಯ ದೀಪ, ಇದು ಲಲಿತ ಪ್ರಬಂಧಗಳ ಸಂಕಲನ. ಬಾಳ್ನೋಟ ಅಂತೇಳಿ ಒಂದು ಸಣ್ಣ ಕಥಾ ಸಂಕಲನವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ವಿಶೇಷವಾಗಿ ಹಾಮಾನಾಯಕ ಅವರು ಪ್ರಬಂಧ ಸಾಹಿತ್ಯದಲ್ಲಿ, ಅದರಲ್ಲೂ ಅಂಕಣ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದವರು. ಸಂಚಯ ಅನ್ನುವಂಥದ್ದು ಲೇಖನಗಳ ಒಂದು ಸಂಕಲನವಾಗಿದೆ. ಜೊತೆಗೆ ವಿಮರ್ಶಾ ಲೇಖನಗಳನ್ನು ಒಳಗೊಂಡಿರುವಂತಹ ಸಮೀಕ್ಷೆ ಎನ್ನುವ ಕೃತಿಯನ್ನು ಕೂಡ ಇವರು ಪ್ರಕಾಶಪಡಿಸಿದ್ದಾರೆ. ಹಾಗೇನೆ ವ್ಯಕ್ತಿ ಚಿತ್ರಗಳನ್ನು ಒಳಗೊಂಡಿರುವಂತಹ ಸ್ಮರಣ ಎನ್ನುವ ಕೃತಿ ಕೂಡ ಇವರಿಂದ ರಚಿತವಾಗಿದೆ. ಸಂಪ್ರತಿ ಎನ್ನುವಂಥದ್ದು ಅಂಕಣ ಬರಹಗಳ ಕೃತಿಯಾಗಿದೆ. ಇನ್ನು ಇವರು ಬರೆದ ಅಂಕಣಗಳು ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇತ್ತು. ಅಂತಹ ಪತ್ರಿಕೆ ಮತ್ತೆ ಅವರು ಬರೆದ ಅಂಕಣಗಳನ್ನು ಗಮನಿಸುವುದಾದಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಸಂಪ್ರತಿ ಅನ್ನುವ ಅಂಕಣವನ್ನು ಬರಿತಾ ಇದ್ರು. ಹಾಗೇನೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಸಾಹಿತ್ಯ ಸಲ್ಲಾಪ ಅನ್ನುವಂತಹ ಒಂದು ಅಂಕಣವನ್ನು ಬರಿತಾ ಇದ್ರು. ಹಾಗೇನೆ ಇಂಚರ್ ಅನ್ನುವ ಮಾಸಪತ್ರಿಕೆಯಲ್ಲಿ ಇವರ ವರ್ತಮಾನ ಅನ್ನುವ ಅಂಕಣ ಬರಹ ಪ್ರಕಟವಾಗ್ತಾ ಇತ್ತು. ವಾರಕ್ಕೊಮ್ಮೆ ಪ್ರಕಟವಾಗುವ ತರಂಗ ವಾರ ಪತ್ರಿಕೆಯಲ್ಲಿ ಸ್ವಗತ ಅನ್ನುವ ಒಂದು ಅಂಕಣವನ್ನು ಹಾಮಾನಾಯಕರು ಬರಿತಾ ಇದ್ರು. ಇವುಗಳಲ್ಲದೇನೆ ಇವರು ಕೆಲವು ಜೀವನ ಚರಿತ್ರೆಗಳನ್ನು ಕೂಡ ರಚಿಸಿದ್ದಾರೆ. ರವೀಂದ್ರನಾಥ ಟ್ಯಾಗೋರ್ ಅವರ ಜೀವನ ಚರಿತ್ರೆ, ಹಾಗೇನೆ ಬಸವ ಪುರುಷ, ಮುದ್ದಣ, ದೇಜಗೌ, ವ್ಯಕ್ತಿ ಸಾಹಿತ್ಯ, ಹೀಗೆ ಜೀವನ ಚರಿತ್ರೆಗಳಲ್ಲಿಯೂ ಕೂಡ ತಮ್ಮದೇ ಆದಂಥ ಛಾಪನ್ನು ಹಾಮಾನಾಯಕ ಅವರು ರಚನೆಯಲ್ಲಿ ಮೂಡಿಸಿದ್ದಾರೆ. ಹಾಮಾನ ಅವರು ಹೀಗೆ ಸಂದಿರುವ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೋಡೋದಾದಲ್ಲಿ ಅಖಿಲ ಕರ್ನಾಟಕ 2ನೇ ಜಾನಪದ ಸಮ್ಮೇಳನದ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಹಾಮಾನ ಮೊದಲು ವಹಿಸ್ಕೊಂಡಿದ್ರು. ಆಮೇಲೆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಹಾಗೇನೆ ಇವರ ಸಂಪ್ರತಿ ಅಂಕಣ ಬರಹಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. IBH ಎಜುಕೇಶನ್ ಟ್ರಸ್ಟ್ ನೀಡುವ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹೀಗೆ ವೈವಿಧ್ಯಮಯ ಸಾಹಿತ್ಯವನ್ನು ಕನ್ನಡ ನಾಡಿಗೆ ನೀಡಿರುವ ಹಾಮಾನ ಅವರು ರಚಿಸಿರುವಂತಹ ತುಂಬ ಕನ್ನಡದಲ್ಲಿ ಲಲಿತ ಪ್ರಬಂಧಗಳಲ್ಲಿ ಒಂದು ಪರಿಗಣನೀಯವಾಗಿರುವಂತಹ ಒಂದು ಲಲಿತ ಪ್ರಬಂಧ ಮಾತಿನ ಮಲ್ಲಿ ಅಂತೇಳಿ. ಈ ಪ್ರಬಂಧದ ಪಠ್ಯದ ವಿವರಣೆಯನ್ನು ನಾವು ಈಗ ಗಮನಿಸಬಹುದು. ನಿರೂಪಕರು ಒಂದು ಪುಟ್ಟ ಮಗು ರಮ ಮಾಡುವ ತುಂಟಾಟ ಮತ್ತು ತರಲೆ ಪ್ರಸಂಗಗಳನ್ನು
ಈ ಪ್ರಬಂಧದಲ್ಲಿ ಅವರು ನಿರೂಪಿಸ್ತಾ ಹೋಗ್ತಾರೆ. ಅಂದ್ರೆ ರಮಾಳ ವಯಸ್ಸಿಗೆ ಮೀರಿದ ಹರಟೆ ಮತ್ತೆ ಗಲಾಟೆಯ ಸ್ವಭಾವವನ್ನ ಈ ಪ್ರಬಂಧದಲ್ಲಿ ನಿರೂಪಕರು ಬಣ್ಣಿಸಿದ್ದಾರೆ. ಹಾಗೇನೆ ಈ ರಮಾ ಸ್ವಲ್ಪ ವಿಶಿಷ್ಟಪೂರ್ಣವಾದಂತಹ ಸ್ವಭಾವವನ್ನು ಹೊಂದಿರುವಂತಹ ಹುಡುಗಿ. ತನ್ನ ತರಲೆಯನ್ನು ಯಾರು ಸಹಿಸ್ಕೊಳ್ತಾರೋ ಅವ್ರ ಬಳಿಗೆ ಮಾತ್ರ ಆಕೆ ಹೋಗ್ತಾಳೆ. ಯಾರು ಸಹಿಸ್ಕೊಳ್ಳೋದಿಲ್ವೋ ಅವ್ರ ಬಳಿಗೆ ಆಕೆ ಹೋಗೋದಿಲ್ಲ. ಅದರ ಜೊತೆಗೇನೆ ಅವಳ ಸಂಪರ್ಕಕ್ಕೆ ಅಥವಾ ಸಾಮೀಪ್ಯಕ್ಕೆ ಒಮ್ಮೆ ಒಳಗಾದವರು ಮತ್ತೆ ಮತ್ತೆ ಅವಳ ಮುದ್ದು ಮಾತುಗಳನ್ನು ಕೇಳಲು ಬಯಸ್ತಾರೆ ಅನ್ನೋದು ಕೂಡ ಬಹಳ ವಿಶಿಷ್ಟವಾದ ಒಂದು ಸಂಗತಿ. ಅವಳ ಆ ಮುದ್ದು ಮಾತುಗಳು ತಕ್ಷಣಕ್ಕೆ ಅರ್ಥವಾಗದೆ ಇರುವಂಥದ್ದು. ಹಾಗಾಗಿ ಕವಿ ರಮಾಳ ಮಾತುಗಳನ್ನ ಪಾಣಿನಿಯ ಸೂತ್ರದ ಹಾಗೆ ಅಂತೇಳಿ ಹೋಲಿಕೆ ನೀಡಿ ಬಣ್ಣಿಸ್ತಾರೆ. ಹಾಗಾಗಿ ರಮಾಳ ಮಾತುಗಳನ್ನು ಅರ್ಥೈಸಿಕೊಳ್ಳಲು ರಮಾಳ ತಾಯಿ ವಸುಂಧರೆಯೇ ಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಕೆಲವು ಸಾರಿ ಅತಿಥಿಗಳು ನಿರೂಪಕರ ಮನೆಗೆ ಯಾರು ಬರ್ತಾರೆ ಅಂತೇಳಿ ಗುರುತಿಸೋಕೆ ಒಂದು ಗಂಟೆಯನ್ನು ಕಟ್ಟಿರ್ತಾರೆ ಮನೆಯ ಹೊರಗಿನ ಬಾಗಿಲ ಬಳಿಯಲ್ಲಿ. ಇವಳು ಏನ್ ಮಾಡ್ತಾಳಂದ್ರೆ ಆ ಗೆಜ್ಜೆಯ ಸಪ್ಪಳವನ್ನ ಕೇಳಿ ಈಕೆ ಅತಿಥಿಗಳನ್ನು ಸ್ವಾಗತ ಮಾಡಲಿಕ್ಕೆ ಹೊರಡ್ತಾಳೆ. ಒಂದು ಪುಟ್ಟ ಮಗು ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗಿ ಬಂದ ಅತಿಥಿಗಳನ್ನ ಸ್ವಾಗತ ಮಾಡ್ತಾಳೆ. ಮೊದಲು ಈ ಕೆಲಸವ ವಸುಂಧರೆ ಮಾಡ್ತಾ ಇರ್ತಾರೆ. ಈಗ ಈ ವಸುಂಧರೆಯ ಕೆಲಸವನ್ನ ಈಕೆ ರಮ ವಹಿಸ್ಕೊಳ್ತಾಳೆ ತನ್ನ ಹೆಗಲಿಗೆ. ಈ ಗೆಜ್ಜೆಗಳ ದನಿಗೆ ಎಲ್ಲಿದ್ರು ಅವಳು ಎಂತ ಆಟ ಆಡ್ತಾ ಇದ್ರು ಕೂಡ ಅತಿಥಿಗಳು ಬಂದ್ರು ಅಂತ ಹೇಳಿ ಕೂಡಲೇ ಅದನ್ನು ಬಿಟ್ಟು ಅತಿಥಿಗಳ ಸ್ವಾಗತಕ್ಕೆ ಅವಳು ನಿಲ್ತಾಳೆ. ಹೀಗೆ ಗೆಜ್ಜೆ ಆಡಿಸಿ ಅತಿಥಿಗಳ ಕುತೂಹಲವನ್ನ ಮರೆಯಿಸುವ ರಮ ಒಂದು ವಿಶಿಷ್ಟವಾದ ಮಗು. ಮತ್ತೆ ಅದರ ವ್ಯಕ್ತಿತ್ವ ಕೂಡ ತುಂಬಾ ಆಕರ್ಷಣೀಯವಾದುದು. ಅಷ್ಟೇ ಅಲ್ಲದೆ ರಮ ತನ್ನ ಬಾಲ್ಯ ಅನುಭವಗಳಲ್ಲಿ ಅವಳು ಅನುಭವಿಸುವ ಒಂದು ಅನುಭವ ಅಂದ್ರೆ ತಾಯಿ ಮಗುವಿನ ಒಂದು ಅನುಭವ. ಅಂದ್ರೆ ಆಕೆ ಪುಟ್ಟ ತಾಯಿಯ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಾಳೆ. ಹಾಗಾಗಿ ರಮ ತನ್ನ ಮಗುವನ್ನ ಅವಳು ಯಾವಾಗಲೂ ತೊಟ್ಲಲ್ಲಿ ಹಾಕಿ ತೂಗುವಂಥದ್ದು ಮಾಡ್ತಾ ಇರ್ತಾಳೆ. ಒಂದು ವೇಳೆ ಅದು ಗಲಾಟೆ ಮಾಡಿದರೆ ಅದಕ್ಕೆ ಒಂದು ಪೆಟ್ಟನ್ನು ಕೂಡ ಕೊಡ್ತಾಳೆ. ಪೆಟ್ಟನ್ನು ಕೊಟ್ಟು ಮರುಗ್ತಾಳೆ ಕೂಡ. ಅಮ್ಮ ಹೇಳಿದ್ರೆ ಅವಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಮಗು ಮಲ್ಕೋಬೇಕು, ಮಲಗಿದೆ, ತೂಗ್ತಾ ಇದ್ದೀನಿ, ಹಾಗಾಗಿ ನನಗೆ ಹೋಗೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಡ್ತಾಳೆ. ಜೊತೆಗೆ ಮಗುವಿನ ನಿದ್ರೆಗೆ ಯಾರು ಕೂಡ ತೊಂದರೆ ಕೊಡಬಾರದು ಅಂತೇಳಿ ಮೌನ ವಹಿಸಲು ತಾಕೀತನ್ನು ಕೂಡ ಅವಳು ಮಾಡ್ತಾ ಇರ್ತಾಳೆ. ಆಗಾಗ ಒಂದು ವೇಳೆ ಮಗುವಿನ ನಿದ್ರೆಗೆ ಯಾರು ತೊಂದರೆ ಮಾಡಿದರೆ ಇಡೀ ಮನೆ ಏನಾಗುತ್ತೆ ಅಂದ್ರೆ ಅದು ಕ್ರಾಂತಿಯ ತಾಣವಾಗಿ ಪರಿವರ್ತನೆ ಆಗುತ್ತೆ. ಅವಳು ದೊಡ್ಡ ಗಲಾಟೆಯನ್ನ ಮಾಡಿಬಿಡ್ತಾಳೆ. ಹಾಗಾಗಿ ಇವಳ ಕ್ರಾಂತಿ ಏನಿದೆ ಆ ಕ್ರಾಂತಿಗೆ ಮನೆಯ ನೆರೆಹೊರೆಯ ಮನೆಯ ಮಕ್ಕಳ ನಿದ್ದೆ ಕೂಡ ನಷ್ಟವಾಗುವುದು ಕೆಲವು ಸಾರಿ ಆಗುತ್ತೆ. ಹಾಗೇನೆ ಯಾರಾದರೂ ಮನೆಯಲ್ಲಿ ಅವಳ ಮಗುವಿಗೆ ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ತೊಂದರೆ ಕೊಟ್ರೆ ಆ ಗಲಾಟೆಗಾಗಿ ಅವರು ದಂಡವನ್ನು ಕೂಡ ತೆರಬೇಕಾಗುತ್ತೆ. ಗಲಾಟೆ ಮಾಡುವ ಸ್ವಾತಂತ್ರ್ಯ ವಹಿಸಿದ್ದಕ್ಕಾಗಿ ಅವಳಿಗೆ ಬಿಸ್ಕತ್ತು ಇಲ್ಲವೇ ಅರ್ಧ ಲೋಟ ಹಾಲು ಇಲ್ಲ ಓವರ್ಟೈನ್ ಖರ್ಚಾಗಬೇಕಾಗಿ ಬರುತ್ತೆ ಮನೆಯಲ್ಲಿ. ಹೀಗೆ ಇನ್ನೂ ಮುಂದುವರಿದ ಹಂತಕ್ಕೆ ಅಡುಗೆ ಮನೆಯ ಬೀರುವಿನಲ್ಲಿ ತಿಂಡಿಗಳಿದ್ದಲ್ಲಿ ಮಗುವನ್ನ ಎಚ್ಚರಿಸಿದ ಕೋಪ 2-3 ದಿನ ಹಾಗೇನೆ ಮುಂದುವರಿಯುತ್ತೆ. ಅಂದ್ರೆ ಆ ಬೀರುವಿನಲ್ಲಿ ಇಟ್ಟಿರುವ ತಿಂಡಿ ಖಾಲಿಯಾಗುವವರೆಗೆ ಅವಳ ಕೋಪ ಹಾಗೇನೆ ಮುಂದುವರಿತಾ ಇರುತ್ತೆ. ಆ ಕೋಪ ತಣಿಯುವವರೆಗೆ ಬೀರುವಿನಲ್ಲಿರುವ ತಿಂಡಿ ಎಲ್ಲ ಖಾಲಿ ಆಗುತ್ತೆ. ಹೀಗೆ ತಿಂಡಿ ಖಾಲಿ ಆದ ನಂತರವೇ ಅವಳ ಕೋಪ ತಣ್ಣಗಾಗುವಂಥದ್ದು. ಹೀಗೆ ಮಗುವಿನ ಒಂದು ಮುಗ್ಧತೆಯನ್ನ, ಲಾಲಿತ್ಯವನ್ನ, ಆರ್ದ್ರತೆಯ ಭಾವನೆಗಳನ್ನ ಬಹಳ ಚೆನ್ನಾಗಿ ಈ ಹಾಮನಾಯಕರು ಇಲ್ಲಿ ಕಟ್ಟಿಕೊಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ಪ್ರಬಂಧದಲ್ಲಿ. ಇದು ಸ್ವಲ್ಪ ದೊಡ್ಡ ಪ್ರಬಂಧವಾಗಿರೋದರಿಂದ ಈ ದಿನ ನಾವು ಅರ್ಧ ಭಾಗವನ್ನ ಮಾತ್ರ ನಾವು ಗಮನಿಸೋಣ. ಮತ್ತೆ ಇನ್ನೊಂದು ಸೆಷನ್ನಲ್ಲಿ ಉಳಿದ ಪಠ್ಯಭಾಗದ ವಿವರಣೆಯನ್ನ ನಾವು ಆಲಿಸೋಣಂತೆ. ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.